ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ವಿರೋಧ ಪಕ್ಷಗಳು ಬಿಗಿಪಟ್ಟನ್ನ ಹಿಡಿದಿವೆ. ಅದಾನಿ ಅವರನ್ನ ಮನೆ ಕರೆಸ್ಕೊಂಡು ಮಾತನಾಡ್ತೀರಿ, ಅದರ ಬದಲಾಗಿ ನಾಗೇಂದ್ರ ಅವರನ್ನ ಮನೆ ಕರೆಸ್ಕೊಂಡು ರಾಜೀನಾಮೆ ಕೇಳಿ. ನೀವು ಡೆವಲಪ್ಮೆಂಟು ಅಥವಾ ಸುಗಮ ಕಲಾಪ ಅಥವಾ ಸರ್ಕಾರ ಆಡಳಿತ ಯಂತ್ರ ಇದು ಯಾವುದೇ ಮಂತ್ರ ಜಪಿಸಿದ್ರು ಕೂಡ ವಿರೋಧ ಪಕ್ಷಗಳು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗೋವರೆಗೂ ಈ ಪಟ್ಟನ್ನ ಸಡಿಲಿಸೋದೇ ಇಲ್ಲ. ಮೊದಲು ರಾಜೀನಾಮೆ ಆಗಲಿ, ಅದಾದ ನಂತರ ಬೇರೆ ಪ್ರಕ್ರಿಯೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಡಿಕೆ ಶಿವಕುಮಾರ್ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ನಾಗೇಂದ್ರ ಅವರನ್ನ ಮನೆ ಕರೆಸಿಕೊಂಡು ರಾಜೀನಾಮೆಯನ್ನ ಪಡೆದುಕೊಳ್ಳಿ, ಅದಾನಿ ಅವರನ್ನ ಮನೆ ಕರೆಸ್ಕೊಂಡು ಮಾತನಾಡೋದು ಆಮೇಲೆ ಅಂತ ಹೇಳಿ ಸಿಎಂ ಕಾಲೆಳೆದಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ಚರ್ಚೆ ಮಾಡೋಣ. ಈಗ ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನು ಮಂಡಿಸಬೇಕು. ಬಂಡವಾಳ ಇದು ನಾವು ಪ್ರದೇಶದಲ್ಲಿದ್ದೀರಾ? ಧಿಕ್ಕಾರ ಎಂತದ್ರಿ ಇದು? ಈ ಬಂಡವಾಳವಲ್ಲಪ್ಪ ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ. ಹಿಂಗೆ ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ. ಇಂಥ ಬಂಡವಾಳ ಯಾವತ್ತಿಂದಾನೆ ಅವನು ಎಲ್ಲ ಕೊಡಲ್ಲ. ಅವ್ನು ಸಾಬೀತು ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತು ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಇಲ್ಲ ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡ ಸರ್ಕಾರ ಯಾಕೆ ನಡ್ರಿ ಸೋಮನೆ ಇದೇನಿದು? ಜಯ ಅಲ್ಲ, ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ.